ಬಿಜೆಪಿಯವರು ಅವ್ರಿಗೆ ನಾಚಿಕೆ ಆಗಬೇಕು. ಏನಾದರೂ ಅವ್ರಿಗೆ ಬದ್ಧತೆ ಇದೆಯಾ ಅಲ್ಪಸಂಖ್ಯಾತರ ಬಗ್ಗೆ? ಓಕೆ, ಹಂಗೆ ಬದ್ಧತೆ ಇದೆ. ಇಡೀ ದೇಶದಲ್ಲಿ ಒಂದು ಸೀಟ್ಗಳಂತ ಯೋಗ್ಯತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ. ನೀವು ನಮ್ಮ ಬಗ್ಗೆ ಹೇಳ್ತೀರಾ? ನಿಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಬಿಜೆಪಿ ಕರ್ನಾಟಕದಲ್ಲಿ ಪುತ್ತೂರಲ್ಲಿ ಏನಾಯ್ತು, ಶಿವಮೊಗ್ಗಲ್ಲಿ ಯಾವ ತರ ಕೊಲೆ ಆಯ್ತು, ಗದಗಲ್ಲಿ ಯಾವ ತರ ಕೊಲೆ ಆಯ್ತು, ಇದು ಹೇಳ್ಬೇಕಾ ನಾವು? ಇವತ್ತು ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಇದೆ. ಎಲ್ಲರೂ ಅಣ್ಣ ತಮ್ಮಂದಿರು ಬಾಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿ ಕೊಡ್ತಾ ಇದ್ ನೀವು. ಅದ್ರ ಬಿಟ್ಟು ಮುಸಲ್ಮಾನರಿಗೆ ಯಾಕೆ ಕೊಡಲಿ? ನಿಮ್ಗೆ ಅಷ್ಟು ಪ್ರೀತಿ ಬಂದ್ಬಿಟ್ಟಿದ್ಯಾ ಮುಸಲ್ಮಾನರ ಮೇಲೆ? ಎಷ್ಟು ಜನಕ್ಕೆ ಜೈಲಿಗೆ ಹಾಕ್ಸಿದ್ದೀವಿ ನಮ್ಗೆ ಮಾಹಿತಿ ಕೊಡ್ಬೇಕಾ ನಾವು ಅಲ್ಪಸಂಖ್ಯಾತರಿಗೆ? ಇದ್ದಕ್ಕಿದ್ದಂಗೆ ಮುಸ್ಲಿಮರ ಪ್ರೀತಿ ಬಂದ್ಬಿಡ್ತಲ್ಲ ನಿಮ್ಗೆ. ಅಂದ್ರೆ ಚುನಾವಣಾ ಸಬ್ಕಾ ವಿಕಾಸ್ ಹೇಳ ನರೇಂದ್ರ ಮೋದಿಯವರು ಸಬ್ಕಾ ವಿನಾಶ್ ಮಾಡಿಬಿಟ್ರು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ. ನಿಮ್ಗೆ ಇವತ್ತು ಮುಸಲ್ಮಾನ ಜ್ಞಾಪಕ ಬಂತ? ನಿಮ್ಗೆ ಏನಾದ್ರು ಬದ್ಧತೆ ಇದೆ, ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಅಲ್ಪಸಂಖ್ಯಾತರಿಗೆ. ನಾಚಿಕೆ ಆಗಬೇಕು ನೀವು. ಈ ದೇಶವನ್ನು ನಡೆಸೋರು ನೀವು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿ ಒಂದು ಟಿಕೆಟ್ ಇಡೀ ದೇಶದ ಅಲ್ಪಸಂಖ್ಯಾತ ಕೊಟ್ಟಿಲ್ಲ. ನೀವು ನಮ್ಮ ಬಗ್ಗೆ ಮಾತಾಡೋಂಥ ಯೋಗ್ಯತೆ ಇದೆ ನಿಮ್ಗೆ? ಆ ಯೋಗ್ಯತೆ ನಿಮ್ಗೆ ಇಲ್ಲ. ನೀವು ಚಿಂತೆ ಮಾಡಕ್ ಹೋಗ್ಬಿಡಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಲ್ಪಸಂಖ್ಯಾತ ರಕ್ಷಣೆ ಕೊಡುತ್ತೆ. ಅದೇ ರೀತಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರವಾಗಿರುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ನೆಮ್ಮದಿ ಇದೆ, ಇವತ್ತು ಶಾಂತಿ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಕಾರ್ಯಕ್ರಮಗಳು ತರ್ತಾ ಇದೀವಿ. ಅಲ್ಪಸಂಖ್ಯಾತರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆ ನಮ್ಮ ಸರ್ಕಾರ. ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಇದೆ, ಒಳ್ಳೆ ಬಜೆಟ್ ಅನ್ನು ಕೊಟ್ಟಿದೆ. ಇದೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅಲ್ಪಸಂಖ್ಯಾತರು. ಕೆಲವು ಭಾವನೆಗಳಿಂದ ಕೆಲವರು ಕೋಪ ಇಡ್ಬೋದು. ಆದ್ರೆ ನಾವು ಮುಖಂಡರುಗಳು ನಮ್ಮ ಜವಾಬ್ದಾರಿ ಇತ್ತು ಅಲ್ಲಿ ಹೋಗಿ ಹೇಳ್ಬೇಕಂತ. ಅದು ನಾವು ಮಾಡಿದ್ವಿ, ಅದ ಕೆಲವು ಮುಖಂಡರು ಮಾಡಲಿಲ್ಲ. ಬಂದು ಹೇಳ್ಬೇಕಾಯ್ತು. ಹೌದು, ನಾವು ಒಪ್ಕೊಂಡು ನಾವು ಬಂದಿದ್ದೀವಿ. ಅದು ಹೇಳಂತ ಧೈರ್ಯ ಇರಲಿಲ್ಲ. ಕೆಲವು ಅದನ್ನ ಷಡ್ಯಂತ್ರ ಮಾಡಿಕೊಂಡು ಅವ್ರಿಗೆ ಆ ಜನರಿಗೆ ತಪ್ಪು ದಾರಿ ತಗೊಳ್ಳೋಂಥ ಕೆಲಸ ಮಾಡಿದ್ರು. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.